ಚುನಾವಣೆ ಘೋಷಣೆಯಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಅವರು ನಾಳೆ ಶಿವಮೊಗ್ಗ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆ ಅವರು 10:15 ಗಂಟೆಗೆ ಭದ್ರಾವತಿಗೆ ಪ್ರಥಮ ಭೇಟಿ. ಅಲ್ಲಿ ಬಾರಂದೂರಿಂದ ಅದ್ದೂರಿಯಾಗಿ ಅವ್ರನ್ನ ಸ್ವಾಗತವನ್ನು ಮಾಡುತ್ತಾ ಅಲ್ಲಿಂದ ನೇರವಾಗಿ ಶಿವಮೊಗ್ಗ MRS ಸರ್ಕಲ್ನಿಂದನೂ ಕೂಡ ಅದ್ದೂರಿಯಾದ ರ್ಯಾಲಿ ಮತ್ತು ಅವರಿಗೆ ಸ್ವಾಗತವನ್ನು ಎಲ್ಲ ಪಕ್ಷದ ಮುಖಂಡರುಗಳು, ಶಾಸಕರುಗಳಾದಂಥ ಸಂಗಮೇಶ್ವರವರು, ಗೋಪಾಲಕೃಷ್ಣ ಅವರು ಮತ್ತು ಎಲ್ಲ ಪಕ್ಷದ ಎಲ್ಲ ಮಾಜಿ ಶಾಸಕರು, ಸಂಸದರು ಮತ್ತು ಎಲ್ಲ ಮುಖಂಡರುಗಳು ಕೂಡ ಈ ಒಂದು ಬೃಹತ್ ರ್ಯಾಲಿಯಲ್ಲಿ ಭಾಗವಹಿಸಿ ಅಲ್ಲಿಂದ ನೇರವಾಗಿ ಅವರು ಶಿವಮೊಗ್ಗ ಅಲ್ಲೇ ಇರ್ತಕ್ಕಂಥ ಲಗನ್ ಕಲ್ಯಾಣ ಮಂದಿರದಲ್ಲಿ ಬೆಳಗ್ಗೆ 11:30 ಗಂಟೆಗೆ ಅಲ್ಲಿಗೆ ಬರ್ತಾರೆ. ಅಲ್ಲಿ ಒಂದು ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಕೂಡ ಆಯೋಜಿಸಲಾಗಿದೆ. ಹಾಗಾಗಿ ಈ ಒಂದು ಶಿವಮೊಗ್ಗ ನಗರಕ್ಕೆ ಆಗಮಿಸಿರುವಂಥ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿಯಾಗಿ ಅವರ ಜೊತೆಯಲ್ಲಿ ಚಿತ್ರನಟರು ಮತ್ತು ಹ್ಯಾಟ್ರಿಕ್ ಹೀರೋ ಆದಂಥ ಶಿವರಾಜ್ಕುಮಾರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಮಧು ಬಂಗಾರಪ್ಪನವರು, ಶಾಸಕರಾದಂಥ ಸಂಗಮೇಶ್ವರವರು, ಗೋಪಾಲಕೃಷ್ಣ ಅವರು ಎಲ್ಲರೂ ಕೂಡ ಇವತ್ತು ಆ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ. ಈಗಾಗಲೇ ನಾವು ಯಾವಾಗಲೂ ತಮಗೆ ಹೇಳ್ತಾ ಇದ್ವಿ, ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾ ಇದೆ ಮತ್ತು ಜನಪರ ಕಾರ್ಯಕ್ರಮಗಳನ್ನು ಇವತ್ತು ನಿರಂತರವಾಗಿ ಸರ್ಕಾರ ಬಂದ ದಿನದಿಂದ ಇವತ್ತು ಎಲ್ಲ ಜನಗಳ ಆಶೋತ್ತರಗಳಿಗೂ ಸ್ಪಂದಿಸುತ್ತಾ ಏನು 5 ಗ್ಯಾರಂಟಿಗಳನ್ನು ಇವತ್ತು ನಾವು ಕೊಟ್ಟಿದ್ದೇವೆ, ಅದರ ಮುಖಾಂತರವಾಗಿ ಇವತ್ತು ಜನಗಳು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಇವತ್ತು ನಮ್ಮ ಅಭ್ಯರ್ಥಿ 100ಕ್ಕೆ 100 ಇಲ್ಲಿ ಗೆದ್ದೇ ಗೆಲ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥದ್ದು ಸುಳ್ಳು ಮತ್ತು ಸತ್ಯದ ನಡುವೆ ಇವತ್ತು ಚುನಾವಣೆ ನಡೀತದೆ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಏನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡು ಇವತ್ತು ನುಡಿದಂತೆ ನಡೆದ ಸರ್ಕಾರ. ಅದೇ ಇವತ್ತು BJPಯ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಏನು ಪ್ರಣಾಳಿಕೆಯಲ್ಲಿ ಹೇಳಿದಂಥ ಎಲ್ಲ ಮಾತುಗಳು ಇವತ್ತು ಸುಳ್ಳಾಗಿ ಇವತ್ತು ಜುಮ್ಲಾ ಸರ್ಕಾರ ಆಗಿ ಮೋದಿಯವರ ಮಾತಿಗೆ ಎಲ್ಲೂ ನಿಮಗೆ ಮನ್ನಣೆ ಸಿಗ್ತಾ ಇಲ್ಲ. ನಾವು ನಿನ್ನೆ ದಿನವೂ ಕೂಡ ನೋಡಿದ್ದು, ಭಾಳ ಜನ ಏನು 1-2.5 ಲಕ್ಷ ಜನ ಸೇರ್ತಾರೆ ಅಂತ ಹೇಳಿದ್ರು. ಸುಮಾರು 40,000ರಿಂದ 50,000 ಒಳಗಡೆ ಜನ ಇರ್ತಕ್ಕಂಥದ್ದು. ಅದು ಸುಮಾರು 5 ಜಿಲ್ಲೆಗಳಿಂದ ಬಂದಂಥ ಕಾರ್ಯಕರ್ತರುಗಳು. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ರೀತಿ ಅವರಿಗೆ ಅಭೂತಪೂರ್ವ ಸ್ವಾಗತವಾಗಲಿ ಯಾವುದೂ ದೊರೆತಿಲ್ಲ. ಜನನೂ ಕೂಡ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ನಾವೆಲ್ಲ ರೋಡ್ಗಳಲ್ಲೂ ನಾವು ನೋಡ್ತಾ ಇದ್ದೆ. ಯಾಕೆಂದರೆ ಶಿವಮೊಗ್ಗ ನಗರದಲ್ಲಿ 1 ಲಕ್ಷ ಜನ ಸೇರ್ತಾರೆ ಅಂದರೆ ಪ್ರತಿ ರೋಡ್ನಲ್ಲೂ ಕೂಡ ಜಾತ್ರೆ ಲೆಕ್ಕದಲ್ಲಿ ಜನ ಹೋಗ್ತಾ ಇರ್ತಾರೆ. ಇಲ್ಲಿ ಏನೇನೂ ಇಲ್ಲ. ಏನೋ ಅವರು ಹಣ ಕೊಟ್ಟು ಕರ್ಕೊಬಂದಿದ್ರು. 5 ಜಿಲ್ಲೆಯ ಜನ ಬರೀ 40,000ರಿಂದ 50,000 ಜನ ಇದ್ದರು. ಅಲ್ಲೂ ಕೂಡ ಅವರು ಕಾಂಗ್ರೆಸ್ ಬಗ್ಗೆ ಏನು ಭಾಷಣವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಭ್ರಷ್ಟಾಚಾರದಿಂದ ಇವತ್ತು ಕೊಳ್ಳೆ ಹೊಡಿತಿದೆ ದೇಶನ. ಆದರೆ ಅವರಿಗೆ ಸುಪ್ರೀಂ ಕೋರ್ಟು ನರೇಂದ್ರ ಮೋದಿಯವರಿಗೆ ಮತ್ತು SBIಗೆ ಕಪಾಳ ಮೋಕ್ಷ ಮಾಡಿದೆ. SBIನಲ್ಲಿ ಏನು ಚುನಾವಣೆ ಬಾಂಡು BJP ಪಕ್ಷಕ್ಕೆ ಬಂದಿದೆ, ಅದು ಸಂಪೂರ್ಣವಾಗಿ ಈ ದೇಶಕ್ಕೆ ಮೋಸ ಮಾಡಿದಂಥ ಕಳ್ಳರು ಕೊಟ್ಟಂಥ ಹಣ ಅದು. ಯಾಕೆ ಅಂತ ಹೇಳಿದ್ರೆ ಇವತ್ತು ನೀರವ್ ಮೋದಿ, ಲಲಿತ್ ಮೋದಿ, ವಿಜಯ್ ಮಲ್ಯ ಎಲ್ಲರೂ ದೇಶ ಬಿಡಬೇಕಾದ್ರೆ ಏನು ಈ BJP ಪಕ್ಷಕ್ಕೆ ದೇಣಿಗೆಯನ್ನು ಕೊಟ್ಟರೋ ಅದು SBIನಲ್ಲಿ ಬಾಂಡ್ ಮುಖಾಂತರವಾಗಿ BJPಯ ಚುನಾವಣೆಯ ಫಂಡ್ ಆಗಿದೆ. ಅದಕ್ಕಾಗಿ ಇವತ್ತು SBI ಸುಪ್ರೀಂ ಕೋರ್ಟ್ ಎಷ್ಟೇ ಹೇಳಿದ್ರೂ ಕೂಡ ಅದನ್ನು ಪ್ರಕಟ ಮಾಡ್ತಾ ಇಲ್ಲ. ಸುಪ್ರೀಂ ಕೋರ್ಟಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಇವತ್ತು BJP ಕೇಂದ್ರ ಸರ್ಕಾರ ಮತ್ತು SBI ಎರಡೂ ಹೊರಟಿದೆ. ಅದಕ್ಕಾಗಿ ಇವತ್ತು ಚೀಫ್ ಜಸ್ಟಿಸ್